ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷರಾದ ದೊಮ್ಮಲೂರು ಶ್ರೀನಿವಾಸ್ ರೆಡ್ಡಿರವರು ಹುಟ್ಟುಹಬ್ಬಕ್ಕೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು, ದೊಮ್ಮಲೂರು ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಗೀತಾ ಶ್ರೀನಿವಾಸ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ದೊಮ್ಮಲೂರು ಶ್ರೀನಿವಾಸ್ ರೆಡ್ಡಿರವರು ಕಾರ್ಮಿಕ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಮಿಕರ ರಕ್ಷಣೆಗಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ದೇಶದಲ್ಲಿ ಖಾಸಗೀಕರಣ ವಿರೋಧಿಸಿ ಕಾರ್ಮಿಕರ ಪರ ಹಾಗೂ ದೇಶದ ಆಸ್ತಿಯನ್ನು ಉಳಿಸಲು ದೇಶದಲ್ಲಿ ಅತಿದೊಡ್ಡ ಆಂದೋಲನವನ್ನು ಮಾಡಿದ್ದಾರೆ. ಬಡ ಜನರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿರುವ ಬಡವರಿಗೆ ಶ್ರಮಿಸುತ್ತಿರುವ ದೊಮ್ಮಲೂರು ಶ್ರೀನಿವಾಸ್ ರೆಡ್ಡಿರವರಿಗೆ ಆರೋಗ್ಯ, ರಾಜಕೀಯ ಉನ್ನತ ಸ್ಥಾನಮಾನಗಳನ್ನು ದೊರಕಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದೊಮ್ಮಲೂರು ಶ್ರೀನಿವಾಸ್ ರೆಡ್ಡಿರವರು, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು. ಹೋರಾಟಗಾರರು ಅವರು ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ. ಇವತ್ತು ಶಾಸಕರು ಸಹ ಬಂದು ಹೋದರು. ಅಭಿಮಾನಿಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ, ನೀವು ಕರೆದೇ ಇಲ್ಲ. ಅಷ್ಟು ಅಭಿಮಾನಿಗಳು ಏನು ಹೇಳ್ತೀರ? ನಾವು ಏನು ಬೇಕೋ ಸಂಪಾದನೆ ಮಾಡ್ಬೋದು ದುಡ್ಡು ಎಲ್ಲ, ಆದರೆ ಇಲ್ಲಿರ್ತಕ್ಕಂಥ ಅಭಿಮಾನಿ ಸಂಪಾದನೆ ಮಾಡೋದು ಅದು ತುಂಬ ಹೃದಯಪೂರ್ವಕವಾಗಿ ನಾವು ಸಂಪಾದನೆ ಮಾಡತಕ್ಕಂಥ ಒಂದು ಕೆಲಸ. ಯಾಕೆಂದರೆ ಇಲ್ಲಿ ಏನು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಎನ್ ಎ ಹ್ಯಾರಿಸ್ ಅವರು ನಮಗೇನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರದ ವತಿಯಿಂದ ಅವರ ಒಂದು ಅನುದಾನದಿಂದ, ನಮ್ಮ MLA ಎನ್ ಎ ಹ್ಯಾರಿಸ್ ಅವರ ಅನುದಾನದಿಂದ ಇವತ್ತು ನಮ್ಮ ಶಾಂತಿನಗರ ಅಭಿವೃದ್ಧಿ ಕೊಡ್ತಾ ಇದೆ. ಇವು ನೀವೇ ನೋಡ್ತಾ ಇದ್ದೀರಾ, 40 ವರ್ಷ 50 ವರ್ಷದಿಂದ ಏನು ಈ ವಾಟರ್ ಲೈನ್ಸ್ ಆಗಲಿ ಅಥವಾ ಸ್ಯಾನಿಟರಿ ಲೈನ್ಸ್ UGD ಆಗಲಿ ಇವೆಲ್ಲ ತುಂಬಾ ಹಾಳಾಗೋಗಿತ್ತು. ಆಮೇಲೆ ಜೊತೆಗೆ ಸಮಗ್ರವಾಗಿ ಅಂದರೆ ಸೈಂಟಿಫಿಕ್ ಆಗಿರಲಿಲ್ಲ, ಅವೈಜ್ಞಾನಿಕವಾಗಿತ್ತು. ಇವುಗಳನ್ನೆಲ್ಲ ಸೆಟೈಟ್ ಮಾಡ್ತಕ್ಕಂಥ ಒಂದು ಕೆಲಸನ ಅವರು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಎನ್ ಎ ಹ್ಯಾರಿಸ್ ಅವರು ಇವತ್ತು 40 ವರ್ಷ ಹಿಂದೆ ಹಾಕಿರ್ತಕ್ಕಂಥ ವಾಟರ್ ಲೈನ್ಸ್ ಅವೈಜ್ಞಾನಿಕವಾಗಿರೋದ್ರಿಂದ ಪ್ರೆಷರ್ ಕೂಡ ತುಂಬ ಕಮ್ಮಿ ಇತ್ತು ವಾಟರಲ್ಲಿ. ಎಲ್ರಿಗೂ ತುಂಬ ಜನಕ್ಕೆ ಪ್ರೆಷರ್ ಇಲ್ಲ ಸಹ, ನೀರು ಸರಿಯಾಗಿ ಬರೋಲ್ಲ, 1 ಅವರ್ ಬರುತ್ತೆ 2 ಅವರ್ ಬರುತ್ತೆ ಅಂತ ಇದ್ರು. ಅದನ್ನೆಲ್ಲ ಅವರು ಅರ್ಥಕೊಂಡು, ಇದನ್ನೆಲ್ಲ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಒಂದು ಪ್ರಾಜೆಕ್ಟ್ನ ತಂದು ನಮ್ಮ ಸರ್ಕಾರದ ವತಿಯಿಂದ ಅವರ ಒಂದು ಅನುದಾನದಿಂದ ಇವತ್ತು ಎಂಟೈರ್ ಶಾಂತಿನಗರಲ್ಲಿ ಆ 6 ಇಂಚು ಪೈಪ್ ಇತ್ತು, ಯಾವುದು UGD ಯಾವುದು ಸ್ಯಾನಿಟರಿ ಲೈನ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ನಗರ ಬೆಳೀತಾ ಇದೆ. ಆಮೇಲೆ ಅಫ್ಸ್ಟೇರ್ಸ್ 1 ಅಫ್ಸ್ಟೇರ್ 2 ಅಫ್ಸ್ಟೇರ್ ಇದು 4 ಅಂತ 5 ಅಂತಸ್ತು ಹೋಗ್ತಾ ಇದೆ. ಸೊ ಅದನ್ನು ಒಂದು ಪ್ರೆಷರ್ನ ಒಂದು ತೊಗೊಳೋದಕ್ಕೆ ಅವರು ಈಗ ಅದನ್ನು ಅಪ್ಗ್ರೇಡ್ ಮಾಡಿ 12 ಇಂಚಸ್ ಇವಾಗ 12 ಇಂಚಸ್ನ ಪೈಪ್ಸ್ನ ದೊಡ್ಡದಾಗಿ ಅಳವಡಿಸಿ ಅದನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲ, ಅಭಿಮಾನಿ 2008ರಲ್ಲಿ ನಾವು ಗೀತಾ ಶ್ರೀನಿವಾಸ್ ರೆಡ್ಡಿ ಜನಸೇವಾ ವೇದಿಕೆಯನ್ನು ಮಾಡಿ ಅವತ್ತಿಂದ ನಾವು ಕೆಲಸ ಮಾಡಿ 2010ನಲ್ಲಿ ನಮ್ಮ ಶ್ರೀಮತಿಯವ್ರನ್ನ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಿಸಿ ಜನರ ಮಧ್ಯದಲ್ಲಿ ನಾವು ಗೆದ್ದು ಬಂದ ಮೇಲೆ ನಾವು ಒಳ್ಳೆ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ವಿ. ನಾನು ಅಲ್ಲಿ ಕಾರ್ಮಿಕ ಸಂಘದಲ್ಲಿ BML ಅಲ್ಲಿ ಒಂದು ಅಧ್ಯಕ್ಷರಾಗಿ ಒಳ್ಳೆ ಒಂದು ಕೆಲಸಗಳನ್ನ ಮಾಡಿ, ಜೊತೆಗೆ ಮೊನ್ನೆ 2023 ರಿಟೈರ್ಡ್ ಆಗಿ, ಅದ್ರ ಜೊತೆಗೆ 2010ಇಂದ 2015ವರೆಗೂ ನಮ್ಮ ಶ್ರೀಮತಿಯವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇನ್ನೊಬ್ಬನ ದೊಮ್ಮಲೂರಲ್ಲಿ ಕ್ಯಾಟಗರಿ ಚೇಂಜ್ ಆಯಿತು. ಇನ್ನೊಬ್ಬನ ಕೆಲಸ ಒಂದು ಶಕ್ತಿ ನಮಗೆ ದೇವ್ರು ಕೊಟ್ಟರು. ಅದನ್ನು ಗೆಲ್ಲಿಸಿ ನಾವು ಪ್ರೂವ್ ಮಾಡಿದ್ದೀವಿ. ಇವತ್ತು ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನ ನಾವು ಪಕ್ಷೇತರ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತು. ಅಂಥದ್ರಲ್ಲಿ ನಾವು ಗೆಲ್ಲಿಸಿದ್ವಿ. ಗೆಲ್ಸಾದ್ಮೇಲೆ ನಾವು ನಮ್ಮ ಒಳ್ಳೆಯ ಒಂದು ನಾಯಕರು ಬೇಕು, ನಮಗೆ ಒಂದು ಮಾರ್ಗದರ್ಶಕರು ಬೇಕು, ನಮಗೆ ಒಂದು ಗಾಡ್ ಫಾದರ್ ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಹುಡುಕ್ತಾ ಇದ್ವಿ. ಅದರಲ್ಲಿ ನಮ್ಮ ಹ್ಯಾರಿಸ್ ಅವರು ನಮ್ಮ ಕನಸಲ್ಲಿ ಬಂದರು. ಇವತ್ತು ನನಸಾಗಿದೆ. ಅವ್ರ ಜೊತೆಲಿ ನಾವು ಬೆಳೀತಾ ಇದ್ದೀವಿ, ಅವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಅವರು ಮತ್ತು ಅವ್ರಿಗೇನು ಒಂದು ಶಕ್ತಿ ಇದೆ, ಆ ಶಕ್ತಿ ಇನ್ನೂ ಹೆಚ್ಚಿನ ಶಕ್ತಿನ ನಾವು ತುಂಬ್ತಾ ಇದ್ದೀವಿ. ತುಂಬಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರೇನು ಜನಪರ ಯಾವಾಗಲೂ ಇರ್ತಾರೆ, ಜನಗಳ ಜೊತೆ ಇರ್ತಾರೆ. ಅದನ್ನು ನಾವು ಅದನ್ನು ಪಾಲನೆ ಮಾಡಿಕೊಂಡು ಅವ್ರದ್ದು ಏನು ಕೆಲಸಗಳು ನಡೀತಾ ಇದೆ ಅದನ್ನೆಲ್ಲನೂ ಜನಗಳಿಗೆ ತಲುಪಿಸೋ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ಎಷ್ಟೇ ಒತ್ತಡ ಮಧ್ಯೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಯಾಕೆಂದರೆ ನಾವು ಒಂದು ಎಕ್ಸ್ ಕಾರ್ಪೊರೇಟರ್ ಆಗಿರೋದ್ರಿಂದ ಜೊತೆಗೆ ಒಂದು ಅಭಿಮಾನ ಅವರಿಗೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕೌಶಲ್ಯತೆ, ನಮ್ಮಲ್ಲಿರ್ತಕ್ಕಂಥ ಉದಾರೀಕರಣ ಮತ್ತು ನಾವು ಏನು ಸಿಂಪ್ಲಿಸಿಟಿಯಲ್ಲಿ ಜನರ ಮಧ್ಯದಲ್ಲಿ ನಾವು ಇದ್ದೀವಿ ಅನ್ನೋದನ್ನು ನಾವು ಗೊತ್ತು. ನಾವೆಲ್ಲನೂ ಜೊತೆಯಲ್ಲಿ ತೊಗೊಂಡೋಗ್ತಾ ಇದ್ದೀವಿ. ಈಗ ಜಾನಕಿರಾಮ್ ಅವರು ನಮ್ಮ ಆ್ಯಕ್ಚುಲಿ ಜಾನಕಿರಾಮ್ ಅಂದರೆ
MLA ಎನ್ ಎ ಹರೀಶ್ ಅಂದರೆ ಜಾನಕಿರಾಮ್ ಅವ್ರು ಫಸ್ಟ್ ಟೈಮ್ ಇಲ್ಲಿ MLA ನಿಂತಾಗ ಜಾನಕಿರಾಮ್ ಅವರೇ ಅವ್ರನ್ನ ಬರಮಾಡಿಕೊಂಡು ಸ್ವಾಗತ ಮಾಡಿ ಅವ್ರ ಜೊತೆಯಲ್ಲೆಲ್ಲ ಕಷ್ಟ ಸುಖ ಎಲ್ಲದರಲ್ಲೂ ಜಾನಕಿರಾಮ್ ಅವರು ಇದ್ದಾರೆ. ಆ ಜಾನಕಿರಾಮ್ ಅವ್ರ ಜೊತೆಯಲ್ಲಿ ಇವಾಗ ನಾವು ಎಲ್ಲರ ಜೊತೆ ಸೇರಿಕೊಂಡು ಅವರ ಒಂದು ಮುಖಂಡತ್ವದಲ್ಲಿ ನಾವು ಮುಂದೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಜಾನಕಿರಾಮ್ ಅವರು ಏನೇ ಒಂದು ತುಮಕೂರು ಏನೇ ಕೆಲಸ ಆದ್ರೂ ಅವ್ರ ಮುಂದಾಳತ್ವದಲ್ಲಿ ನಾವು ಎಲ್ಲ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀನಿವಾಸ್ ರೆಡ್ಡಿ ಅವರ ಹುಟ್ಟುಹಬ್ಬ ಶಾಸಕರು ಸಹ ಬಂದು ಹೋದ್ರಿ, ಏನು ಹೇಳ್ತೀರಾ ಮೇಡಮ್? ಸ್ನೇಹಜೀವಿ ಶ್ರೀನಿವಾಸ್ ರೆಡ್ಡಿ ಅವರು ಭಾಳ ಎಲ್ರಿಗೂ ಪ್ರೀತಿ ಪಾತ್ರ ಉಳ್ಳ ವ್ಯಕ್ತಿ ಅವರು. ಅವ್ರದ್ದು ಜನ್ಮದಿನ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅವ್ರ ಅಭಿಮಾನಿಗಳು ಗೊತ್ತಿರಲಿಲ್ಲ. ಸಡನ್ನಾಗಿ ಎಲ್ಲ ಡಿಸೈಡ್ ಮಾಡಿ ಇದಾಯಿತು. ನಮ್ಮ ಶಾಸಕರು ಎಲ್ಲೋ ಹೋಗಬೇಕಾಗಿತ್ತು, ಅವರು ಪೋಸ್ಟ್ಪೋನ್ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದವರು. ಇದೆಲ್ಲ ನಮ್ಮ PA ಷಣ್ಮುಗಂ, ನಮ್ಮ ಹುಡುಗ ಆ ಷಣ್ಮುಗಮ್ದು ಇದೆಲ್ಲ. ಇಷ್ಟೆಲ್ಲ ಅಭಿಮಾನಿಗಳು ಕರೆದಿಲ್ಲ ಅಂದ್ರೂ ಬಂದಿದ್ದಾರೆ. ಅದು ನಾವು ಅವ್ರ ಹತ್ರ ನಡ್ಕೊಳ್ಳೋ ರೀತಿ ಮತ್ತು ನಾವು ರಾಜಕೀಯದಲ್ಲಿದ್ದಾಗ ಮಾಡಿರೋ ಕೆಲಸಗಳು ಅದೆಲ್ಲ ಶ್ರೀರಕ್ಷೆಯಾಗಿ ನಮ್ಮ ಪ್ರೀತಿ, ನಾವು ಎಲ್ಲೋದ್ರೂ ಪ್ರೀತಿ ಗಳಿಸೋ ವ್ಯಕ್ತಿಗಳು ನಾವು. ಅದು ನಮಗೆ ಇದೆಲ್ಲ ನೀವು ನೋಡ್ತಾ ಇದ್ದೀರಾ ಪ್ರೀತಿನ. ಇವತ್ತು ಶ್ರೀನಿವಾಸ್ ರೆಡ್ಡಿಯವರು ನಮ್ಮ ಸೀನಿಯರ್ ಲೀಡರ್ಸ್ ಅವರು. ಅವ್ರಿಗೆ ಇವತ್ತು ಹುಟ್ಟುಹಬ್ಬ. ದೇವರವ್ರಿಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಅವ್ರಿಗೆ ಏನೇನು ಅವರು ಮನಸ್ಸಲ್ಲಿ ಏನು ಡ್ರೀಮ್ ಏನೋ ಎಲ್ಲನೂ ಪ್ರೂವ್ ಆಗಲಿ ಅಂತ ನಾವು ಖಂಡಿತ ಹಾರೈಸ್ತೀವಿ. ಇವತ್ತು ಶಾಸಕರು ಬಂದಿದ್ದರು. ಶಾಸಕರು ಸಾರಿ ಒಂದು ಕಾರ್ಪೊರೇಟರಾಗಿ ಬೆಳಿಬೇಕಂತ ನಾವು ಎಲ್ಲರೂ ಹಾರೈಸ್ತೀವಿ. ಅದೇ ದೇವರು ಯಾರು ಏನಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾವೆಲ್ಲ ದೇವ್ರನ್ನ ಏನು ಬೇಡ್ಕೊಳ್ತೀವಿ ಅಂದರೆ ದೇವರು ಒಳ್ಳೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ. ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ರೆಡ್ಡಿಯವರ ಹುಟ್ಟುಹಬ್ಬ ಒಂದು ಕಾರ್ಯಕ್ರಮಕ್ಕೆ ದೊಮ್ಮಲೂರಿನ ಎಲ್ಲ ಭಾಗದ ಲೀಡರ್ಗಳು ಮತ್ತು ರಾಜಕೀಯವಾಗಿ ಇವತ್ತು MLA ಅವರು ಬಂದಿದ್ದಾರೆ ಮತ್ತು ಮಾಜಿ ಕಾರ್ಪೊರೇಟರ್ಗಳು ಬಂದಿದ್ದಾರೆ. ನನ್ನನ್ನು ಆಹ್ವಾನಿಸಿದ್ದಾರೆ. ಅವ್ರಿಗೆ ಶುಭ ಕೋರಬೇಕು ಅಂತ ಬಂದಿದ್ದೀನಿ. ಅವರು ಈ ಬಾರಿಯ ಒಂದು BBMP ಸದಸ್ಯತ್ವಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದು ಬಡಬಗ್ಗರಿಗೆ ಮತ್ತು ಇಲ್ಲಿ ಸಮಾಜ ಸೇವೆಯಲ್ಲಿ 24x7 ಭಾಳಷ್ಟು ಶ್ರಮಪಟ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ, ಅವ್ರಿಗೂ ಒಂದು ಆಪರ್ಚುನಿಟಿ ಕೊಟ್ಟು ಅವ್ರನ್ನ ಒಂದು BBMP ಸದಸ್ಯತ್ವಕ್ಕೆ ನಾವೆಲ್ಲ ಬೆಂಬಲ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಮತ್ತು ಇವತ್ತಿನ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಭಾಳಷ್ಟು ಮಂದಿ ಸೇರಿದ್ದಾರೆ. ನನ್ನ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶ್ರೀನಿವಾಸ್ ರೆಡ್ಡಿ ಅಣ್ಣ ನಮ್ಮೆಲ್ಲರ ಪ್ರೀತಿಯ ನಾಯಕರು ಅವರು. ಇವತ್ತು ಅವರ ಒಂದು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಾಲ್ಗೊಂಡಿದ್ದೀರಿ. ನಾವು ದೊಮ್ಲೂರು ಎಲ್ಲ ಜನತೆ ಪರವಾಗಿ, ಆಮೇಲೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಅವ್ರಿಗೆ ಮೊದಲು ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀರಿ. ಹಂಗೆ ನಮ್ಮ ಗೌರವಾನ್ವಿತ ಪ್ರಭಾವಿ ನಾಯಕರಾದ ಹರೀಶ್ ಸಾಹೇಬರು ಈ ಬರ್ತಡೇಲಿ ಪಾಲ್ಗೊಂಡು ಅವರನ್ನು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವ್ರಿಗೆ ಈ ಒಂದು ಹುಟ್ಟುಹಬ್ಬ ವಿಶೇಷವಾದ ದಿನ ಅದು. ಅವ್ರಿಗೆ ನಾವೆಲ್ಲರೂ ಸೇರಿಕೊಂಡು ಅವ್ರಿಗೆ 106 ವರ್ಷ ಆಯಸ್ಸು ಆರೋಗ್ಯ ಮತ್ತೊಂದು ಸರಿ ಅವ್ರು ನೆನೆಸಿದ ಕಾರ್ಯ ಎಲ್ಲ ನೆರವೇರಬೇಕು. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಒಂದು KPCCಯ ಮುಖಂಡರಾಗಿ ಹಲವಾರು ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ದೊಮ್ಲೂರು ಭಾಗದಲ್ಲಿ. ಇವತ್ತು ಜನ ಮನೆಯ ಪ್ರೀತಿಯನ್ನು ಅವರು ಗೆದ್ದಿದ್ದಾರೆ. ಆಮೇಲೆ ಶ್ರೀನಿವಾಸಣ್ಣ ಬಂದ್ಬಿಟ್ಟು ಅವರು ಪ್ರಮುಖವಾಗಿ ಅವರು ಕಾರ್ಮಿಕರ ನಾಯಕರಾಗಿ ಹಲವಾರು ಕಾರ್ಮಿಕರ ಸವಲತ್ತಿಗಾಗಿ ಹೋರಾಟ ಮಾಡಿದಂಥ ನಾಯಕರು ಕೂಡ ಅವರು. ಇಂಥ ಸಮಯದಲ್ಲಿ ಅವ್ರ ಬರ್ತ್ಡೇಯಲ್ಲಿ ಇಷ್ಟೊಂದು ಜನ ಆಗಮಿಸಿ ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಅವರು ಎಂಥ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ಬೋದು ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆಯ ಕಾರ್ಪೊರೇಟರ್ ಕೂಡ ಆಗಬೇಕು ಅಂತ ನಾವು